ಬೆಂಗಳೂರಿನಲ್ಲಿ ಪಾಕಿಸ್ತಾನಿ ಸ್ಪೈ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆತಂಕ. ಈ ಪ್ರಕರಣದಿಂದ ರಿಪಬ್ಲಿಕನ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. 5ಕ್ಕಿಂತ ಹೆಚ್ಚು ಬಾರಿ ಪಾಕ್ ಲೇಡಿ ಏಜೆಂಟ್ಗೆ ಮಾಹಿತಿ ನೀಡಿದ್ದಾನಂತೆ. ರಕ್ಷಣಾ ಇಲಾಖೆಗೆ ಸೇರಿದ ಮಾಹಿತಿಯನ್ನ ಆರೋಪಿ ಹಂಚಿಕೊಂಡಿದ್ದಾನೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸೇನೆ ಇಂಟೆಲಿಜೆನ್ಸ್ನಿಂದ ಬೆಂಗಳೂರಿನಲ್ಲಿ ಆರೋಪಿಯ ವಿಚಾರಣೆಯಾಗಿದೆ. ದೀಪ್ರಾಜ್ ಚಂದ್ರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ವರದಿಗೆ ಕಾಯ್ತಿದ್ದಾರಂತೆ. ಈ ವರದಿ ಬಂದ ಬಳಿಕ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗ ಆಗುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಪಾಕ್ ಲೇಡಿಯನ್ನ ಸಂಪರ್ಕ ಮಾಡಿ ಮಾಹಿತಿ ಕೊಟ್ಟಿದ್ದಾನೆ ಈತ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈತ ದೀಪ್ರಾಜ್ ಚಂದ್ರ. ಈತ ಕೆಲಸ ಮಾಡ್ತಿದ್ದಿದೆ ಭದ್ರತಾ ಉಪಕರಣಗಳನ್ನ ತಯಾರಿಕೆ ಮಾಡ್ತಾ ಇದ್ದಂಥ ಕಂಪನಿಯಲ್ಲಿ. ಹಾಗಾಗಿ ಆ ಮಾಹಿತಿ ಸೋರಿಕೆ ಆಗಿದೆ ಅನ್ನೋದೇ ಆತಂಕಕಾರಿ ವಿಚಾರ. ಬೆಂಗಳೂರಿನಲ್ಲಿ ಪಾಕಿಸ್ತಾನಿ ಸ್ಪೈ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ಕ್ಕಿಂತ ಹೆಚ್ಚು ಬಾರಿ ಪಾಕ್ ಲೇಡಿ ಏಜೆಂಟ್ಗೆ ಈತ ಮಾಹಿತಿ ಕೊಟ್ಟಿದ್ದಾನೆ. ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲೇ ಇದ್ದು ದೇಶಕ್ಕೆ ದ್ರೋಹ ಬಗೆದಿರುವಂತಹ ವಿಚಾರ. ದೀಪ್ರಾಜ್ ಚಂದ್ರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನು ಸೀಸ್ ಮಾಡಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಸದ್ಯ ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ? ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕಕಾರಿ ಬೆಳವಣಿಗೆ, ಕ್ವಿಕ್ ಆಗಿ ಹೇಳೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶ್ರುತಿ, ಖಂಡಿತವಾಗ್ಲೂ ಕೂಡ ಇದು ದೇಶದ ಭದ್ರತಾ ವಿಚಾರವಾದಂಥ ಕೇಸ್ ಆಗಿರೋದ್ರಿಂದ ಈ ಒಂದು ಆರೋಪಿಯನ್ನ ತೀವ್ರವಾಗಿ ವಿಚಾರಣೆ ಮಾಡುವಂಥ ಕೆಲಸವನ್ನ ಮಿಲಿಟರಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದ್ರೆ ಈತ ಪಾಕಿಸ್ತಾನಿ ಏಜೆನ್ಸಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಬೆಳವಣಿಗೆಗಳು ಮತ್ತೆ ಇಂಟರ್ನಲ್ ಮಾಹಿತಿಗಳನ್ನ ಆಕೆಗೆ ಈತ ನೀಡ್ತಿದ್ದ ಅನ್ನೋಂಥದ್ದು ತನಿಖೆ ವೇಳೆ ಈಗಾಗಲೇ ಒಂದಷ್ಟು ಮಾಹಿತಿಗಳು ಗೊತ್ತಾಗಿದೆ. ಇದರ ಜೊತೆಗೆ ಆತ ಲ್ಯಾಪ್ಟಾಪ್ನಲ್ಲಿ ಒಂದಷ್ಟು ಆತನ ಇಮೇಲ್ ಐಡಿಗಳನ್ನ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಡ್ರಾಫ್ಟ್ನಲ್ಲಿ ಇಟ್ಟು, ಅಂದ್ರೆ ಮೇಲ್ ಸೆಂಟ್ ಆದರೆ ಅಲ್ಲಿಗೆ ಗೊತ್ತಾಗುತ್ತೆ, ಅದು ನೀಟಾಗಿ ಗೊತ್ತಾಗುತ್ತೆ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅಂತ ಹೇಳಿ ಈತ ಡ್ರಾಫ್ಟ್ನಲ್ಲಿ ಆ ಒಂದು ಮಾಹಿತಿಗಳನ್ನು ಏನೆಲ್ಲ ಬೇರೆ ದೇಶಕ್ಕೆ ಅಂದರೆ ಪಾಕಿಸ್ತಾನಕ್ಕೆ ಈತ ಮಾಹಿತಿಗಳನ್ನು ರವಾನೆ ಮಾಡಬೇಕು ಅಂದ್ಕೊಂಡಿರ್ತಾನೋ ಅದನ್ನು ತನ್ನ ಮೇಲ್ ಐಡಿಯಲ್ಲಿ ಡ್ರಾಫ್ಟ್ನಲ್ಲಿ ಇಟ್ಕೊಂಡಿರ್ತಾನೆ. ಅದಾದಮೇಲೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ, ಅಂದರೆ ಕರೆ ಮಾಡಿ ಅವರಿಗೆ ತನ್ನ ಮೇಲ್ ಐಡಿಯನ್ನು ಹೇಳ್ತಾನೆ. ಲಾಗಿನ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಸಿಸ್ಟಮ್ನಲ್ಲಿ ಆ ಒಂದು ಮೇಲ್ ಐಡಿ ಲಾಗಿನ್ ಆಗಿ ಡ್ರಾಫ್ಟನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಈತ ಏನು ಕೊಟ್ಟಿರ್ತಾನಲ್ಲ ಮಾಹಿತಿ, ಅದೆಲ್ಲವೂ ಕೂಡ ಅವರಿಗೆ ಸಿಕ್ತಿತ್ತು. ಈ ರೀತಿಯಾಗಿ ಈತ ಕಮ್ಯುನಿಕೇಟನ್ನು ಮಾಡ್ತಿದ್ದ ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಒಂದು ವಾರದಿಂದಲೂ ಕೂಡ ಆತನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ದೆಹಲಿಯಿಂದ ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ರಿಪೋರ್ಟ್ ಬರಬೇಕಿದೆ. ಅದಾದ್ಮೇಲೆ ಮತ್ತಷ್ಟು ತೀವ್ರ ಬೆಳವಣಿಗೆಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನಿ ಸ್ಪೈ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆತಂಕ. ಈ ಪ್ರಕರಣದಿಂದ ರಿಪಬ್ಲಿಕನ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. 5ಕ್ಕಿಂತ ಹೆಚ್ಚು ಬಾರಿ ಪಾಕ್ ಲೇಡಿ ಏಜೆಂಟ್ಗೆ ಮಾಹಿತಿ ನೀಡಿದ್ದಾನಂತೆ. ರಕ್ಷಣಾ ಇಲಾಖೆಗೆ ಸೇರಿದ ಮಾಹಿತಿಯನ್ನ ಆರೋಪಿ ಹಂಚಿಕೊಂಡಿದ್ದಾನೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸೇನೆ ಇಂಟೆಲಿಜೆನ್ಸ್ನಿಂದ ಬೆಂಗಳೂರಿನಲ್ಲಿ ಆರೋಪಿಯ ವಿಚಾರಣೆಯಾಗಿದೆ. ದೀಪ್ರಾಜ್ ಚಂದ್ರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ವರದಿಗೆ ಕಾಯ್ತಿದ್ದಾರಂತೆ. ಈ ವರದಿ ಬಂದ ಬಳಿಕ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗ ಆಗುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಪಾಕ್ ಲೇಡಿಯನ್ನ ಸಂಪರ್ಕ ಮಾಡಿ ಮಾಹಿತಿ ಕೊಟ್ಟಿದ್ದಾನೆ ಈತ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈತ ದೀಪ್ರಾಜ್ ಚಂದ್ರ. ಈತ ಕೆಲಸ ಮಾಡ್ತಿದ್ದಿದೆ ಭದ್ರತಾ ಉಪಕರಣಗಳನ್ನ ತಯಾರಿಕೆ ಮಾಡ್ತಾ ಇದ್ದಂಥ ಕಂಪನಿಯಲ್ಲಿ. ಹಾಗಾಗಿ ಆ ಮಾಹಿತಿ ಸೋರಿಕೆ ಆಗಿದೆ ಅನ್ನೋದೇ ಆತಂಕಕಾರಿ ವಿಚಾರ. ಬೆಂಗಳೂರಿನಲ್ಲಿ ಪಾಕಿಸ್ತಾನಿ ಸ್ಪೈ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ಕ್ಕಿಂತ ಹೆಚ್ಚು ಬಾರಿ ಪಾಕ್ ಲೇಡಿ ಏಜೆಂಟ್ಗೆ ಈತ ಮಾಹಿತಿ ಕೊಟ್ಟಿದ್ದಾನೆ. ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲೇ ಇದ್ದು ದೇಶಕ್ಕೆ ದ್ರೋಹ ಬಗೆದಿರುವಂತಹ ವಿಚಾರ. ದೀಪ್ರಾಜ್ ಚಂದ್ರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನು ಸೀಸ್ ಮಾಡಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಸದ್ಯ ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ? ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕಕಾರಿ ಬೆಳವಣಿಗೆ, ಕ್ವಿಕ್ ಆಗಿ ಹೇಳೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶ್ರುತಿ, ಖಂಡಿತವಾಗ್ಲೂ ಕೂಡ ಇದು ದೇಶದ ಭದ್ರತಾ ವಿಚಾರವಾದಂಥ ಕೇಸ್ ಆಗಿರೋದ್ರಿಂದ ಈ ಒಂದು ಆರೋಪಿಯನ್ನ ತೀವ್ರವಾಗಿ ವಿಚಾರಣೆ ಮಾಡುವಂಥ ಕೆಲಸವನ್ನ ಮಿಲಿಟರಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದ್ರೆ ಈತ ಪಾಕಿಸ್ತಾನಿ ಏಜೆನ್ಸಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಬೆಳವಣಿಗೆಗಳು ಮತ್ತೆ ಇಂಟರ್ನಲ್ ಮಾಹಿತಿಗಳನ್ನ ಆಕೆಗೆ ಈತ ನೀಡ್ತಿದ್ದ ಅನ್ನೋಂಥದ್ದು ತನಿಖೆ ವೇಳೆ ಈಗಾಗಲೇ ಒಂದಷ್ಟು ಮಾಹಿತಿಗಳು ಗೊತ್ತಾಗಿದೆ. ಇದರ ಜೊತೆಗೆ ಆತ ಲ್ಯಾಪ್ಟಾಪ್ನಲ್ಲಿ ಒಂದಷ್ಟು ಆತನ ಇಮೇಲ್ ಐಡಿಗಳನ್ನ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಡ್ರಾಫ್ಟ್ನಲ್ಲಿ ಇಟ್ಟು, ಅಂದ್ರೆ ಮೇಲ್ ಸೆಂಟ್ ಆದರೆ ಅಲ್ಲಿಗೆ ಗೊತ್ತಾಗುತ್ತೆ, ಅದು ನೀಟಾಗಿ ಗೊತ್ತಾಗುತ್ತೆ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅಂತ ಹೇಳಿ ಈತ ಡ್ರಾಫ್ಟ್ನಲ್ಲಿ ಆ ಒಂದು ಮಾಹಿತಿಗಳನ್ನು ಏನೆಲ್ಲ ಬೇರೆ ದೇಶಕ್ಕೆ ಅಂದರೆ ಪಾಕಿಸ್ತಾನಕ್ಕೆ ಈತ ಮಾಹಿತಿಗಳನ್ನು ರವಾನೆ ಮಾಡಬೇಕು ಅಂದ್ಕೊಂಡಿರ್ತಾನೋ ಅದನ್ನು ತನ್ನ ಮೇಲ್ ಐಡಿಯಲ್ಲಿ ಡ್ರಾಫ್ಟ್ನಲ್ಲಿ ಇಟ್ಕೊಂಡಿರ್ತಾನೆ. ಅದಾದಮೇಲೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ, ಅಂದರೆ ಕರೆ ಮಾಡಿ ಅವರಿಗೆ ತನ್ನ ಮೇಲ್ ಐಡಿಯನ್ನು ಹೇಳ್ತಾನೆ. ಲಾಗಿನ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಸಿಸ್ಟಮ್ನಲ್ಲಿ ಆ ಒಂದು ಮೇಲ್ ಐಡಿ ಲಾಗಿನ್ ಆಗಿ ಡ್ರಾಫ್ಟನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಈತ ಏನು ಕೊಟ್ಟಿರ್ತಾನಲ್ಲ ಮಾಹಿತಿ, ಅದೆಲ್ಲವೂ ಕೂಡ ಅವರಿಗೆ ಸಿಕ್ತಿತ್ತು. ಈ ರೀತಿಯಾಗಿ ಈತ ಕಮ್ಯುನಿಕೇಟನ್ನು ಮಾಡ್ತಿದ್ದ ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಒಂದು ವಾರದಿಂದಲೂ ಕೂಡ ಆತನ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ದೆಹಲಿಯಿಂದ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ರಿಪೋರ್ಟ್ ಬರಬೇಕಿದೆ. ಅದಾದಮೇಲೆ ಮತ್ತಷ್ಟು ತೀವ್ರ ಬೆಳವಣಿಗೆಗಳು ಕೂಡ ಆಗುವಂಥ ಸಾಧ್ಯತೆ ಇದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನಿ ಸ್ಪೈ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆತಂಕ. ಈ ಪ್ರಕರಣದಿಂದ ರಿಪಬ್ಲಿಕ್ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. 5ಕ್ಕಿಂತ ಹೆಚ್ಚು ಬಾರಿ ಪಾಕ್ ಲೇಡಿ ಏಜೆಂಟ್ಗೆ ಮಾಹಿತಿ ನೀಡಿದ್ದಾನಂತೆ. ರಕ್ಷಣಾ ಇಲಾಖೆಗೆ ಸೇರಿದ ಮಾಹಿತಿಯನ್ನ ಆರೋಪಿ ಹಂಚಿಕೊಂಡಿದ್ದಾನೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸೇನೆ ಇಂಟೆಲಿಜೆನ್ಸ್ನಿಂದ ಬೆಂಗಳೂರಿನಲ್ಲಿ ಆರೋಪಿಯ ವಿಚಾರಣೆಯಾಗಿದೆ. ದೀಪ್ರಾಜ್ ಚಂದ್ರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ವರದಿಗೆ ಕಾಯ್ತಿದ್ದಾರಂತೆ. ಈ ವರದಿ ಬಂದ ಬಳಿಕ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗ ಆಗುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಪಾಕ್ ಲೇಡಿಯನ್ನ ಸಂಪರ್ಕ ಮಾಡಿ ಮಾಹಿತಿ ಕೊಟ್ಟಿದ್ದಾನೆ ಈತ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈತ ದೀಪ್ರಾಜ್ ಚಂದ್ರ, ಈತ ಕೆಲಸ ಮಾಡ್ತಿದ್ದಿದೆ ಭದ್ರತಾ ಉಪಕರಣಗಳನ್ನ ತಯಾರಿಕೆ ಮಾಡ್ತಾ ಇದ್ದಂಥ ಕಂಪನಿಯಲ್ಲಿ. ಹಾಗಾಗಿ ಆ ಮಾಹಿತಿ ಸೋರಿಕೆ ಆಗಿದೆ ಅನ್ನೋದೇ ಆತಂಕಕಾರಿ ವಿಚಾರ. ಬೆಂಗಳೂರಿನಲ್ಲಿ ಪಾಕಿಸ್ತಾನಿ ಸ್ಪೈ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ಕ್ಕಿಂತ ಹೆಚ್ಚು ಬಾರಿ ಪಾಕ್ ಲೇಡಿ ಏಜೆಂಟ್ಗೆ ಈತ ಮಾಹಿತಿ ಕೊಟ್ಟಿದ್ದಾನೆ. ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲೇ ಇದ್ದು ದೇಶಕ್ಕೆ ದ್ರೋಹ ಬಗೆದಿರುವಂತಹ ವಿಚಾರ. ದೀಪ್ರಾಜ್ ಚಂದ್ರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನು ಸೀಸ್ ಮಾಡಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಸದ್ಯ ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ? ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕಕಾರಿ ಬೆಳವಣಿಗೆ, ಕ್ವಿಕ್ ಆಗಿ ಹೇಳೋದಾದ್ರೆ ಈ ವಿಚಾರಕ್ಕೆ